ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಚಾಪ್ಟರಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಅನ್ನೋ ಕಾನ್ಸೆಪ್ಟ್ನ ನೋಡೋಣ. ಫಸ್ಟು ಅಕೌಂಟಿಂಗ್ ಈಕ್ವೇಷನ್ಸ್ ಅಂದ್ರೇನು ಅಂತ ನೋಡೋಣ. ಅಕೌಂಟಿಂಗ್ ಈಕ್ವೇಷನ್ ಸ್ಟೇಟ್ಸ್ ದಟ್ ದ ಅಸೆಟ್ ಆಫ್ ದ ಬಿಸ್ನೆಸ್ ಆರ್ ಆಲ್ವೇಸ್ ಈಕ್ವಲ್ ಟು ದ ಟೋಟಲ್ ಆಫ್ ಇಟ್ಸ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಸೊ ಅಕೌಂಟಿಂಗ್ ಈಕ್ವೇಷನ್ ಅಂತಂದರೆ ಕಂಪನಿನಲ್ಲಿ ಅಥವಾ ಬಿಸ್ನೆಸ್ಸಲ್ಲಿರೋ ಎಲ್ಲ ಅಸೆಟ್ಸು ಕೂಡ ಯಾವಾಗಲೂ ಕೂಡ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಈಸ್ ಅಕೌಂಟಿಂಗ್ ಈಕ್ವೇಷನ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅಂದರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ದಿಸ್ ಈಸ್ ಕಾಲ್ಡ್ ಅಕೌಂಟಿಂಗ್ ಈಕ್ವೇಷನ್ಸ್. ಸೊ ಐ ವಿಲ್ ಟೆಲ್ ಯು ವಿತ್ ಎಕ್ಸಾಂಪಲ್. ಅಕೌಂಟಿಂಗ್ ಈಕ್ವೇಷನ್ ಅಂತಂದರೆ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸ್ ಅಂದ್ರೇನು? ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸ್ ಆಫ್ ಆನ್ ಎಂಟರ್ಪ್ರೈಸ್. So they are used by the business in its operations. So assets ಅಂತ ಅಂದರೆ ಕಂಪನಿ ಓನರ್ಸ್ ಏನು ಅವರು ವ್ಯಾಲ್ಯೂ ಅರ್ನ್ ಮಾಡಿರ್ತಾರೆ ಅದನ್ನು ಅಸೆಟ್ಸ್ ಅಂತೀವಿ. ಸೊ ದಟ್ ಈಸ್ ಆರ್ ಎಕನಾಮಿಕ್ಸ್ ರಿಸೋರ್ಸು. ಮತ್ತು ಲಯಬಿಲಿಟೀಸ್ ಅಂತ ಅಂದರೆ ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್ ಆರ್ ಡೆಟ್ಸ್. ಸೊ ವಿ ಹ್ಯಾವ್ ಟು ಪೇ ಸಮಥಿಂಗ್ ಟು ಸಂಬಡಿ. ಅಂದರೆ ಇಲ್ಲಿ ಏನಂತಂದರೆ ಆಬ್ಲಿಗೇಷನ್ ಅಥವಾ ಡೆಟ್ಸ್ ಬೇರೆಯವರಿಂದ ನಾವೇನು ತೊಗೊಂಡಿದ್ದೀವಲ್ವ ಅದನ್ನು ಅವ್ರಿಗೆ ನಾವು ರಿಟರ್ನ್ ಮಾಡಬೇಕಾಗಿರುವಂಥದ್ದು ಲಯಬಿಲಿಟೀಸ್, ಅದನ್ನು ಆಬ್ಲಿಗೇಷನ್ಸ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಈಸ್ ದ ಅಮೌಂಟ್ ಈಸ್ ಇನ್ವೆಸ್ಟೆಡ್ ಬೈ ದ ಓನರ್. ಕ್ಯಾಪಿಟಲ್ ಅಂತ ಅಂದರೆ ಬಿಸ್ನೆಸ್ಗೆ ಬಿಸ್ನೆಸ್ ಓನರ್ ಏನು ಇನ್ವೆಸ್ಟ್ ಮಾಡಿರ್ತಾರಲ್ವ ಆ ಅಮೌಂಟನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಲ್ಲಿ ಈಗ ಅಕೌಂಟಿಂಗ್ ಈಕ್ವೇಷನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ABC ಅನ್ನೋ ಕಂಪನಿ ಇದೆ, ABC ಲಿಮಿಟೆಡ್ ಅನ್ನೋ ಕಂಪನಿ. ಈ ಕಂಪನಿ ಓನರ್ ಬಂದು ರಾಮ್ ಇರ್ತಾನೆ. ಅರ್ಥ ಆಗ್ತಿದೆಯಾ? ರಾಮ್ ಇರ್ತಾನೆ. ರಾಮ್ ಏನು ಮಾಡ್ತಾನೆ ಅಂತಂದರೆ ಇವಂದೇ ದುಡ್ಡು. ಸೊ ಇವನೇನು ಮಾಡ್ತಾನೆ, ಬಿಸ್ನೆಸ್ಗೆ 2 lakhನ ಇನ್ವೆಸ್ಟ್ ಮಾಡ್ತಾನೆ. ಆಯಿತಾ? 2 lakh ಕ್ಯಾಶ್ನ ತರ್ತಾನೆ. ಸೊ ಕ್ಯಾಶ್ ಏನಾಗುತ್ತೆ ಅಂದರೆ ಕ್ಯಾಶು ಅಸೆಟ್ಟು ಕೂಡ ಆಗುತ್ತೆ. ಸೊ ಅವನೇನು ಇನ್ವೆಸ್ಟ್ ಮಾಡ್ತಿದ್ದಾನಲ್ವ ಈ 2 lakh ಅದು ಕ್ಯಾಪಿಟಲ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ಕ್ಯಾಶ್ ಅಂದರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್. ಸೊ ಇಲ್ಲಿ ಲಯಬಿಲಿಟೀಸ್ 0 ಇದೆ. ಆಯಿತಾ? ಅಕಸ್ಮಾತ್ ಇವನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಇವನ ಹತ್ರ ಟೋಟಲ್ಲು 2 lakh ಇದೆ ಅಂದ್ಕೊಳ್ಳಿ. ಆಯಿತಾ? ಸೊ 2 lakh ಇದೆ. ಮತ್ತು ಇದ್ರ ಜೊತೆಗೆ ಒಂದು ಏನಂತಂದರೆ ಇವನ ಫ್ರೆಂಡ್ಸ್ ಹತ್ರನೋ ಇಲ್ಲ ಬ್ಯಾಂಕಲ್ಲೋ ಅಥವಾ ಯಾವುದಾದ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ 50,000 ಕ್ಯಾಶ್ನ ಸಾಲ ತರ್ತಾನೆ. ಆಯಿತಾ? 50,000 ಕ್ರೆಡಿಟ್ ತರ್ತಾನೆ. ಸೊ ಇದನ್ನು ಕೂಡ ಈ 50,000 ಏನಾಗುತ್ತೆ ಅಂದರೆ ಬಿಸ್ನೆಸ್ಗೆ ಕ್ಯಾಶ್ ಆಗುತ್ತೆ. ಆಯಿತಾ? ಬಿಸ್ನೆಸ್ಗೆ ಕ್ಯಾಶ್ ಆಗುತ್ತೆ. ಸೊ ಇವಾಗ ನೋಡಿ ಟೋಟಲ್ ಕ್ಯಾಶ್ ಎಷ್ಟಿದೆ ಈ ಬಿಸ್ನೆಸ್ಸಲ್ಲಿ ಅಂತಂದರೆ 2,50,000 ಇದೆ. ಆಯಿತಾ? ಈ 2,50,000 ಇದೆ. 50,000 ಲಯಬಿಲಿಟೀಸಿಂದ ತಂದಿದ್ದಾನೆ, ಅಂದರೆ ಕ್ರೆಡಿಟರ್ಸಿಂದ ತಂದಿದ್ದಾನೆ. ಇನ್ನು ರಿಮೈನಿಂಗ್ 2 lakh ಅಮೌಂಟ್ ಬಂದು ಅವನದೇ ಅಮೌಂಟ್ ಇದೆ. 50,000 ಪ್ಲಸ್ 2 lakh ಬಂದು ಅವನದೇ ಅಮೌಂಟ್ ಇದೆ. ಇಲ್ಲಿ ಏನಂತಂದರೆ ಅಸೆಟ್ಸ್ ಅಂತಂದರೆ ಇವನೇನು ಅಸೆಟ್ಸ್ ಇದೆಯೋ ಅದನ್ನು ಯಾರ ಹತ್ರ ಆದರೂ ತಂದಿರ್ತಾರೆ. ಒಂದು ಇವನೇ ಇನ್ವೆಸ್ಟ್ ಮಾಡಿರ್ತಾನೆ ಅಥವಾ ಇಲ್ಲಿ ಏನಂತಂದರೆ ಬೇರೆಯವರು ಅಂದರೆ ಬ್ಯಾಂಕ್ ಲೋನು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅಥವಾ ಫ್ರೆಂಡ್ಸು ಅಥವಾ ಬಾರೋಡ್ ಮನಿ ಯಾರ ಹತ್ರ ಆದರೂ ಕೂಡ ದುಡ್ಡನ್ನ ಕಲೆಕ್ಟ್ ಮಾಡಿ ಅದನ್ನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಕ್ಯಾಶು ಕೂಡ ಆಗುತ್ತೆ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಆಗು ಕೂಡ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ನೋಡಿ ಎವ್ರಿ ರುಪಿ ಆಫ್ ಅಸೆಟ್ಸ್ ಮಸ್ಟ್ ಕಮ್ ಫ್ರಮ್ ಸಮ್ವೇರ್. ಆಯಿತಾ? ಎವ್ರಿ ರುಪಿ ಆಫ್ ಅಸೆಟ್ಸ್ ಮಸ್ಟ್ ಕಮ್ ಫ್ರಮ್ ಸಮ್ವೇರ್, ಈದರ್ ಫ್ರಮ್ ದ ಓನರ್, ಅದು ಓನರಿಂದ ಆದರೂ ಆಗಿರ್ಬೋದು ಆರ್ ಫ್ರಮ್ ದ ಕ್ರೆಡಿಟರ್ಸಿಂದನೂ ಆಗಿರ್ಬೋದು. ಆಯಿತಾ? ಇಟ್ ಆಲ್ವೇಸ್ ಸ್ಟೇಸ್ ಬ್ಯಾಲೆನ್ಸ್ಡ್. ಸೊ ದಿಸ್ ಈಸ್ ದ ಗೋಲ್ಡನ್ ರೂಲ್ ಇನ್ ಅಕೌಂಟಿಂಗ್ ಈಕ್ವೇಷನ್ಸ್. ಸೊ ಇಲ್ಲಿ ಏನಿದೆಯಲ್ವಾ ಅಸೆಟ್ಸ್ ಆರ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇದು ಒಂದು ಅಕೌಂಟಿಂಗ್ ಈಕ್ವೇಷನ್ಸ್. ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ಪ್ರಾಬ್ಲಮ್ನ ತಗೊಳ್ಳೋಣ ಯಾವ ರೀತಿ ಅಂತ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. ಎ ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ ಆಫ್ ₹1 lakh and his liabilities are 60,000. ಫೈಂಡ್ ಔಟ್ ಈಸ್ ಕ್ಯಾಪಿಟಲ್. ಸೊ ಇಲ್ಲಿ ಏನಂತಂದರೆ ಈ ಬಿಸ್ನೆಸ್ ಟ್ರೇಡರ್ಸ್ ಹತ್ರ ಟೋಟಲ್ 1 lakh ಅಸೆಟ್ಸ್ ಇದೆಯಂತೆ. ಆಯಿತಾ? 1 lakh ಅಸೆಟ್ಸ್ ಇದೆ ಆ್ಯಂಡ್ ಈಸ್ ಲಯಬಿಲಿಟೀಸ್ ಆರ್ 60,000 ಇದೆ. ಇವಾಗ ನಾವು ಫೈಂಡ್ ಔಟ್ ಈಸ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಇವನ್ ಕ್ಯಾಪಿಟಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ನಮ್ಗೆ ನೋಡಿ ಅಸೆಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಟೋಟಲ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಮಾಡ್ತೀವಿ. ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಬೇಕು. ಏನಂತ ಅಂದರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಆ್ಯಂಡ್ ನೆಕ್ಸ್ಟ್ ನೀವು ಲಯಬಿಲಿಟೀಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಟೋಟಲ್ ಅಸೆಟ್ಸಲ್ಲಿ ಟೋಟಲ್ ಕ್ಯಾಪಿಟಲ್ನ ಲೆಸ್ ಮಾಡಿ. ಆಯಿತಾ? ಸೊ ಇಲ್ಲಿ ಅಸೆಟ್ಸ್ಗೆ ಮಾತ್ರ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಮಾಡಬೇಕು. ಯಾವಾಗ ಪ್ಲಸ್ ಮಾಡಬೇಕು ಅಂದರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಕ್ಯಾಪಿಟಲ್ಗೆ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ.
ಆ್ಯಂಡ್ ಕಂಪನಿನಲ್ಲಿ ಟೋಟಲ್ ಲಯಬಿಲಿಟೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಅಸೆಟ್ಸಿಂದ ಕ್ಯಾಪಿಟಲ್ನ ಲೆಸ್ ಮಾಡಿದ್ರೆ ಲಯಬಿಲಿಟೀಸ್ ಸಿಗುತ್ತೆ. ಸೊ ಇಲ್ಲಿ ಈ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಏನಂತಂದರೆ ಈ ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ ಎಷ್ಟಿದೆ 1 lakh ಇದೆ ಆ್ಯಂಡ್ ಈಸ್ ಲಯಬಿಲಿಟೀಸ್ ಆರ್ 60,000. ಫೈಂಡ್ ಔಟ್ ಈಸ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಕ್ಯಾಪಿಟಲ್ಗೆ ಏನು ಫಾರ್ಮುಲಾ ಬರುತ್ತೆ ನೋಡಿ, ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಅಸೆಟ್ಸ್ ವರ್ತ್ ಎಷ್ಟಿದೆ 1 lakh ಇದೆ. ಸೊ ಲಯಬಿಲಿಟೀಸ್ ಎಷ್ಟಿದೆ 60,000 ಇದೆ. ಸೊ ಟೋಟಲ್ 1 lakh ಇಂದ 60,000 ಲೆಸ್ ಮಾಡಿದ್ರೆ ಟೋಟಲ್ ಕ್ಯಾಪಿಟಲ್ ಬಿಸ್ನೆಸ್ಸಲ್ಲಿ ಎಷ್ಟಿದೆ 40,000 ಇದೆ. ಸೊ ಈ ರೀತಿಯಾಗಿ ನಾವು ಅಕೌಂಟಿಂಗ್ ಈಕ್ವೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಕಾನ್ಸೆಪ್ಟ್. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಮ್ನ ನೋಡೋಣ. ಸೊ ಲುಕ್ ಅಟ್ ದಿಸ್ ಸಮ್. ಇದರಲ್ಲಿ ನೋಡಿ ಏನಂತ ಅಂದರೆ ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಸೆಟ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಫಸ್ಟು ಏನಂತಂದರೆ ಅಸೆಟ್ಸ್ 2 lakh ಇದೆ, ಕ್ಯಾಪಿಟಲ್ ಗೊತ್ತಿಲ್ಲ, ಲಯಬಿಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ 90,000 ಕೊಟ್ಟಿದ್ದಾರೆ. ಇಲ್ಲಿ ಫೈಂಡ್ ಔಟ್ ಕ್ಯಾಪಿಟಲ್ನ ಕೊಟ್ಟಿದ್ದಾರೆ. ಆಯಿತಾ? ಆ್ಯಂಡ್ ಸೆಕೆಂಡ್ ಒನ್ ನೋಡಿ, ಅಸೆಟ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಕ್ಯಾಪಿಟಲ್ 90,000 ಇದೆ, ಲಯಬಿಲಿಟೀಸ್ 75,000 ಇದೆ. ಓಕೆನಾ? ಇಲ್ಲಿ ನಾವು ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಸಿನಲ್ಲಿ ಅಸೆಟ್ಸ್ 3 lakh ಇದೆ, ಕ್ಯಾಪಿಟಲ್ 1,20,000 ಇದೆ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲಯಬಿಲಿಟೀಸ್. ಓಕೆ, ಫಸ್ಟ್ ಟೈಮ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಪಿಟಲ್ಗೆ ಏನು ಫಾರ್ಮುಲಾ ಬರುತ್ತೆ, ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಬಂದಾಗ ಅಸೆಟ್ಸಿಂದ ಲೆಸ್ ಮಾಡ್ತೀವಿ. ಕ್ಯಾಪಿಟಲ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಓಕೆ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಟೋಟಲ್ ಅಸೆಟ್ಸ್ ಎಷ್ಟಿದೆ 2 lakh ಇದೆ ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ 90,000 ಇದೆ. ಈ 2 lakh ಇಂದ 90,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,10,000 ಬರುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 1,10,000 ಇಸ್ ದ ಕ್ಯಾಪಿಟಲ್. ಸೊ ಇಲ್ಲಿ ನೋಡಿ ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಈಕ್ವಲ್ ಆಗಿದೆಯಾ. 2 lakh ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ನ ಎರಡೂ ಆ್ಯಡ್ ಮಾಡಿದ್ರೂ ಕೂಡ ನಮಗೆ ಇಲ್ಲಿ ಎಷ್ಟು ಬರ್ತಿದೆ ಅಂದರೆ 2 lakh ಬರುತ್ತೆ. ಅಲ್ಲಿಗೆ ಈ ಈಕ್ವೇಷನ್ನು ಕಂಪ್ಲೀಟ್ ಆಯಿತು. ಸೆಕೆಂಡ್ ಒನ್ ನೋಡಿ, ಅಸೆಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ಯಾಪಿಟಲ್ 90,000 ಇದೆ, ಲಯಬಿಲಿಟೀಸ್ 75,000 ಇದೆ. ರೈಟ್ ದ ಫಾರ್ಮುಲಾ ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಕ್ಯಾಪಿಟಲ್ ಎಷ್ಟಿದೆ 90,000, ಲಯಬಿಲಿಟೀಸ್ ಎಷ್ಟಿದೆ 75,000. ಎರಡನ್ನು ಟೋಟಲ್ ಮಾಡಿದ್ರೆ ಅಸೆಟ್ಸ್ ಎಷ್ಟಾಗುತ್ತೆ 1,65,000 ಆಗುತ್ತೆ. 1,65,000. 1,65,000 ಇಸ್ ಈಕ್ವಲ್ ಟು 90,000 ಪ್ಲಸ್ 75,000 ಮಾಡಿದ್ರೆ ಇಯರ್ ಆಲ್ಸೋ ಸೇಮ್ ನಮಗೆ 1,65,000 ಬರುತ್ತೆ. ಸೆಕೆಂಡ್ ಈಕ್ವೇಷನ್ಸ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಥರ್ಡ್ ಈಕ್ವೇಷನ್ಸ್ ನೋಡಿ, ಅಸೆಟ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲಯಬಿಲಿಟೀಸ್. ಸೊ ವಾಟ್ ಈಸ್ ದ ಫಾರ್ಮುಲಾ, ಲಯಬಿಲಿಟೀಸ್ಗೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಿ. ಅಸೆಟ್ಸ್ ಎಷ್ಟಿದೆ 3 lakh ಇದೆ ಆ್ಯಂಡ್ ಕ್ಯಾಪಿಟಲ್ ಎಷ್ಟಿದೆ 1,20,000 ಇದೆ. 3 lakh ಇಂದ 1,20,000 ಲೆಸ್ ಮಾಡಿದ್ರೆ ನಮಗೆ 1,80,000 ಸಿಗುತ್ತೆ. ಸೊ ಇಲ್ಲಿ ನಮಗೆ ಏನು ಬರೀಬೇಕಂತಂದರೆ 1,80,000. ಇವಾಗ ನೋಡಿ ಟೋಟಲ್ ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. 3 lakh ಈಸ್ ಈಕ್ವಲ್ ಟು 1,20,000 ಪ್ಲಸ್ 1,80,000 ಮಾಡಿದ್ರೆ ಇಲ್ಲಿ 3 lakh ಬರುತ್ತೆ. ಅಂದರೆ ಕಂಪನಿನಲ್ಲಿರೋ ಅಸೆಟ್ಸು ಯಾವಾಗಲೂ ಕೂಡ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ಗೆ ಈಕ್ವಲ್ ಆಗಿರಬೇಕು. ಸಮ್ಟೈಮ್ಸು ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಸೆಟ್ಸೇ 2 lakh ಇರುತ್ತೆ, ಕ್ಯಾಪಿಟಲ್ 2 lakh ಇರುತ್ತೆ. ಸೊ ಲಯಬಿಲಿಟೀಸ್ ಏನಾಗುತ್ತೆ ನಿಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಂತಂದರೆ ಲಯಬಿಲಿಟೀಸ್ ಸಮ್ಟೈಮ್ಸ್ ನಿಲ್ಲಿರುತ್ತೆ, ಕ್ಯಾಪಿಟಲ್ ಸಮ್ಟೈಮ್ಸ್ ನಿಲ್ಲಿರುತ್ತೆ. ಬಟ್ ಅಸೆಟ್ಸ್ಗೆ ಇವೆರಡರಿಂದನೂ ಕೂಡ ಟೋಟಲ್ ಅಸೆಟ್ಸ್ ಏನು ವ್ಯಾಲ್ಯೂ ಇರುತ್ತೆ ಇವೆರಡರಿಂದನೂ ಕೂಡ ಸೇಮ್ ವ್ಯಾಲ್ಯೂ ಬಂದಿರುತ್ತೆ. ಸೊ ದಿಸ್ ಈಸ್ ದ ಅಕೌಂಟಿಂಗ್ ಈಕ್ವೇಷನ್ಸ್. ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್, ಅಸೆಟ್ಸ್, ಲಯಬಿಲಿಟೀಸ್ ಮೂರನ್ನು ಕೂಡ ಫೈಂಡ್ ಔಟ್ ಮಾಡೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸಿಂಪಲ್ ಸಮ್ನ ಮಾಡೋಣ. ಎಸ್, ಇಲ್ಲಿ ನೋಡಿ ಒಂದು ಕ್ವಶನ್ನ ತೊಗೊಂಡಿದ್ದೀನಿ. ಇದನ್ನು ಏನಂತಂದರೆ ದಿಸ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಇವಾಗ ಮಾಡೋದಕ್ಕಿಂತ. ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಷನ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ಈ ಫಾಲೋಯಿಂಗ್ ಇನ್ಫಾರ್ಮೇಷನಿಂದ ನಾವು ಅಕೌಂಟಿಂಗ್ ಈಕ್ವೇಷನ್ಸ್ನ ಕ್ರಿಯೇಟ್ ಮಾಡಿ ಅಂತ. ಫಸ್ಟ್ ಒನ್ ನೋಡಿ, ಜಯಂತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ಸೊ ಜಯಂತ್ ಅನ್ನೋನು ಕ್ಯಾಶಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ 1 lakh. ಅದಾದಮೇಲೆ ಸೆಕೆಂಡ್ ಥಿಂಗು, ಡೆಪಾಸಿಟೆಡ್ ಕ್ಯಾಶ್ ಇಂಟು ಬ್ಯಾಂಕ್ ₹15,000. ಸೊ ಕ್ಯಾಶ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ದೇನೆ ಎಷ್ಟಂತಂದರೆ 15,000. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಾಗೇಶ್ ಫಾರ್ ಕ್ಯಾಶ್ ₹20,000. ಮತ್ತು ಈ ಒಂದು ಬಿಸ್ನೆಸ್ಗೆ ನಾಗೇಶ್ ಅನ್ನೋನಿಂದ 20,000ಗೆ ಗೂಡ್ಸ್ನ ಪರ್ಚೇಸ್ ಮಾಡಿದ್ದಾನೆ. ಯಾವ ಬೇಸಿಸ್ ಮೇಲೆ? ಕ್ಯಾಶ್ ಬೇಸಿಸ್ ಮೇಲೆ. ಇದನ್ನು ಅಕೌಂಟಿಂಗ್ ಈಕ್ವೇಷನ್ಸಲ್ಲಿ ಯಾವ ರೀತಿ ಬರೆಯೋದು ಅಂತ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ಸೊ ಫಸ್ಟು ಎಂಟ್ರಿ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಅಂತ ತಗೊಳ್ಳಿ, ಆಯಿತಾ? ಸೊ ಫಸ್ಟ್ ಎಂಟ್ರಿ ಏನಿದೆ ಅಂತ ಅಂದರೆ ಜಯಂತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಕ್ಯಾಶು ಇನ್ಕ್ರೀಸ್ ಆಗ್ತಿದೆ
ಅಂತಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಕ್ಯಾಪಿಟಲ್ಲು ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲಿ ಕ್ಯಾಶ್ ಏನಂದರೆ ಎವ್ರಿ ಕ್ಯಾಶ್ ಅಥವಾ ಎವ್ರಿ ಅಸೆಟ್ಸ್ ಮಸ್ಟ್ ಕಮ್ ಫ್ರಮ್ ಸಮಥಿಂಗ್, ಈದರ್ ಇಟ್ಸ್ ಓನರ್ ಅದರ್ವೈಸ್ ಲಯಬಿಲಿಟೀಸ್ ಅಂತ ಹೇಳಿದೆ. ಸೊ ಇಲ್ಲಿ ಯಾರಿಂದ ಬರ್ತಿದೆ? ಓನರಿಂದ ಬರ್ತಿದೆ. ಸೊ ಕ್ಯಾಶು ಇನ್ಕ್ರೀಸ್ ಆಗ್ತಿದೆ, ಅದ್ರ ಜೊತೆಗೆ ಕ್ಯಾಪಿಟಲ್ ಕೂಡ ಬರ್ತಿದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ ಕ್ಯಾಶು. ಸೊ ಇಲ್ಲಿ ಬರ್ಕೊಳ್ಳಿ ಸೀರಿಯಲ್ ನಂಬರ್. ಕ್ಯಾಶ್ ಎಷ್ಟು ಬರ್ತಿದೆ ಬಿಸ್ನೆಸ್ಗೆ? 1 lakh rupees ಬರ್ತಿದೆ ಅಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ? ಕ್ಯಾಪಿಟಲ್ ಎಷ್ಟಿದೆ? 1 lakh. ಇಲ್ಲಿ ಯಾವುದೇ ಲಯಬಿಲಿಟೀಸ್ ಇಲ್ಲ. ಸೊ ಇಲ್ಲಿ ನೋಡಿ ಅಸೆಟ್ಸ್ ಆರ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇಲ್ಲಿ ಲಯಬಿಲಿಟೀಸ್ ಇಲ್ಲ, ಓನ್ಲಿ ಕ್ಯಾಪಿಟಲ್ ಇದೆ. ಬಟ್ ಎರಡು ಈಕ್ವಲ್ ಆಗಿದೆಯಾ? ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಈಕ್ವೇಷನ್ಸ್ ನೋಡಿ. ಏನಂತ ಅಂದರೆ ಅವನು ಈಗ ಆಲ್ರೆಡಿ ಏನು ಕ್ಯಾಶ್ ಇದೆಯಲ್ವ 1 lakh, ಅದರಿಂದ ಅವನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಇರೋ ಕ್ಯಾಶಿಂದ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಮನಿ ಈಸ್ ಕ್ರೆಡಿಟೆಡ್ ಫ್ರಮ್ ದ ಬಿಸ್ನೆಸ್. ಸೊ ಇಲ್ಲಿ ಬ್ಯಾಂಕ್ಗೆ ಮನಿ ಕ್ರೆಡಿಟ್ ಆಗ್ತಿದೆ ಬಿಸ್ನೆಸ್ಸಿಂದ. ಎಷ್ಟು ಅಂತಂದರೆ 15,000. ಸೊ ಇಲ್ಲಿ 15,000 ಕ್ಯಾಶು ಲೆಸ್ ಆಗ್ತಿದೆ, ಆಯ್ತಲ್ವಾ? ಸೊ ಇಲ್ಲಿ 15,000 ಕ್ಯಾಶ್ ಲೆಸ್ ಆಗ್ತಿದೆ. ಬಟ್ ಇಲ್ಲಿ ನಾವು ಕೈಯಲ್ಲಿರೋ ಕ್ಯಾಶ್ನ ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ವಿ. ಎಷ್ಟು ಅಂತಂದರೆ 50,000. ಸೊ ಇಲ್ಲಿ ಏನಂತಂದರೆ ಕ್ಯಾಶು ರೆಡ್ಯೂಸ್ ಆಗ್ತಿದೆ ನಮಗೆ, ಆಯಿತಾ? ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ಸೊ ಎರಡು ಒಂದೇ ಅಲ್ವಾ? ಕ್ಯಾಶು ಮತ್ತು ಬ್ಯಾಂಕ್ ಎಲ್ಲಿ ಬರುತ್ತೆ? ಎರಡನ್ನೂ ಕೂಡ ಅಸೆಟ್ಸ್ ಅಂಡರೇ ಬರುತ್ತೆ. ಸೊ ಇವಾಗ ಈ ಈಕ್ವೇಷನ್ಸ್ನ ಹೆಂಗೆ ಬರಿತೀವಿ ಅಂತಂದರೆ, ಇಲ್ಲಿಗೆ ಒಂದು ಈಕ್ವೇಷನ್ಸ್ ಕಂಪ್ಲೀಟ್ ಆಯಿತು. 1 lakhಲ್ಲಿ 15,000ನ ಲೆಸ್ ಮಾಡಿದ್ರೆ ಎಷ್ಟು ಅಂದರೆ ಇಲ್ಲಿ 85,000 ಬರುತ್ತೆ, ಆಯಿತಾ? 85,000. ಸೊ ಬ್ಯಾಂಕಿಗೆ ಎಷ್ಟು ನಾವು ಕ್ರೆಡಿಟ್ ಮಾಡ್ತಾಯಿದ್ವಿ, ಎಷ್ಟು ಡೆಪಾಸಿಟ್ ಮಾಡ್ತಾಯಿದ್ದೀವಿ ಅಂದರೆ 15,000 ಮಾಡ್ತಾಯಿದ್ದೀವಿ. ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 1 lakh. ಆ 1 lakhಲ್ಲಿ ಲಯಬಿಲಿಟೀಸ್ ಯಾವುದೇ ಇಲ್ಲ. ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ ನಾವು 1 lakhನ್ನು ಇದು ಮಾಡಿದ್ವಿ. ಸೊ ಇಲ್ಲೂ ಕೂಡ ನೋಡಿ ಎಷ್ಟು ಅಸೆಟ್ಸ್ ಇದೆ ಅದಷ್ಟು ಕೂಡ ಕ್ಯಾಪಿಟಲ್ಗೆ ಈಕ್ವಲ್ ಆಗಿದೆ. ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿದೆ. ಸೊ ಇಲ್ಲಿ ಏನಂತ ಅಂದರೆ ಅಸೆಟ್ಸ್ ಏನೇನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದು. ಇಲ್ಲಿ ಕೈಯಲ್ಲಿರೋ ಕ್ಯಾಶ್ನ 1 lakh rupees ಕ್ಯಾಶ್ ಇತ್ತು, ಅದನ್ನು ನಮ್ಮ ಅಕೌಂಟಿಗೆ ನಾವೇ ಡೆಪಾಸಿಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕ್ರಿಯೇಟ್ ಆಯಿತು, ಕ್ಯಾಶ್ ಕಮ್ಮಿ ಆಯಿತು. ಕ್ಯಾಶ್ ಏನಾಯಿತು ಅಂದರೆ ಡಿಕ್ರೀಸ್ ಆಯಿತು, ಬ್ಯಾಂಕು ಇನ್ಕ್ರೀಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಾಗೇಶ್ ಫರ್ ಕ್ಯಾಶ್ 20,000. ಸೊ ಪರ್ಚೇಸ್ಡ್ ಅಂತಂದರೆ ನಮ್ಮ ಬಿಸ್ನೆಸ್ಸಿಂದ ನಾವೇನು ಮಾಡ್ತಾಯಿದ್ವಿ? ಮನಿನ ಪೇ ಮಾಡ್ತಾಯಿದ್ವಿ ವೈಲ್ ವಿ ಆರ್ ಪರ್ಚೇಸಿಂಗ್. ಸೊ ಎಷ್ಟು ಅಂತಂದರೆ 20,000. ಸೊ ಈ ರೀತಿ ಬ್ರಾಕೆಟಲ್ಲಿ ಬರೆದ್ರೆ ಈ ವ್ಯಾಲ್ಯೂಸ್ ಎಲ್ಲ ಮೈನಸ್ ಅಂತ, ಅರ್ಥ ಆಗ್ತಿದೆಯಾ? ಸೊ ಈ ರೀತಿನೇ ಬರೆದ್ರೆ ಪ್ಲಸ್ ಅಂತ, ಮೈನಸ್. ಸೊ ಇವಾಗ ನೋಡಿ ಕ್ಯಾಶಲ್ಲಿ ನೀವು ಪರ್ಚೇಸ್ ಮಾಡ್ತಾಯಿದ್ರಿ, ಎಷ್ಟು ಅಂದರೆ 20,000. ಅದನ್ನು ಲೆಸ್ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ನಮಗೆ 65,000 ಬರುತ್ತೆ, ಆಯಿತಾ? ಅದಾದಮೇಲೆ ನೆಕ್ಸ್ಟು ಬ್ಯಾಂಕ್ ಬ್ಯಾಲೆನ್ಸ್ 15,000 ಇರುತ್ತೆ. ಬಟ್ ಇಲ್ಲಿ ಏನಂತಂದರೆ ಕ್ಯಾಶು ನಮಗೆ ರೆಡ್ಯೂಸ್ ಆಗ್ತಿದೆ, ಓಕೆ. ಅದ್ರ ಜೊತೆಗೆ ಸ್ಟಾಕ್ ಅಥವಾ ಗೂಡ್ಸ್ ಆರ್ ಇನ್ವೆಂಟ್ರಿ. ಸೊ ಗೂಡ್ಸ್ ಅಥವಾ ಇಲ್ಲಿ ಏನಂತಂದರೆ ಸ್ಟಾಕ್ ಏನಾಗ್ತಿದೆ ನಮಗೆ ಬರ್ತಿದೆ. ಸ್ಟಾಕ್ ಅಥವಾ ಗೂಡ್ಸ್ ಎಲ್ಲಿ ಬರುತ್ತೆ? ಅದು ಕೂಡ ಅಸೆಟ್ಸಲ್ಲೇ ಬರುತ್ತಲ್ವ? ಇಲ್ಲಿ ಬರ್ಕೊಳ್ಳಿ. ಸ್ಟಾಕ್ ಎಷ್ಟು ಬಂದಿದೆ ಅಂತಂದರೆ ನಿಮಗೆ 20,000 ಬಂದಿದೆ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ 85,000 ಕ್ಯಾಶ್ ಇತ್ತು. ಆ ಕ್ಯಾಶಿಗೆ ನಾವು 20,000 ಪರ್ಚೇಸ್ ಮಾಡಿದ್ದೇವೆ. ಆ ಕ್ಯಾಶ್ ಬದಲಿಗೆ ನಮ್ಮ ಬಿಸ್ನೆಸ್ಸಿಗೆ ವಿ ಹ್ಯಾವ್ ರಿಸೀವ್ಡ್ ಸಮ್ ಸ್ಟಾಕ್. ಆ ಸ್ಟಾಕ್ ಯಾವುದು ಅಂದರೆ ಅಸೆಟ್ಸ್. 65,000 ಇವಾಗ ನೋಡಿ 85,000ಅಲ್ಲಿ 20,000 ಕ್ಯಾಶ್ ರೆಡ್ಯೂಸ್ ಆಗಿದೆ. ಸೊ ಅಲ್ಲಿಗೆ ಎಷ್ಟಾಯಿತು? 65,000 ಕ್ಯಾಶ್ ಇದೆ. ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? 15,000 ಇದೆ. ಅದ್ರ ಜೊತೆಗೆ ನಮಗೆ ಹೊಸದಾಗಿ ಸ್ಟಾಕ್ನ ಪರ್ಚೇಸ್ ಮಾಡಿದ್ವಿ, ವಿ ಹ್ಯಾವ್ ಅ ಸ್ಟಾಕ್. ಸೊ ನಮ್ಮ ಹತ್ರ ಸ್ಟಾಕ್ ಇದೆ ಅಂತಂದರೆ ಅದೆಷ್ಟು ಬರ್ತಿದೆ? 20,000. ಈಗ ಟೋಟಲ್ ಮಾಡಿ ಎಷ್ಟಾಗುತ್ತೆ ಅಂದರೆ ಲಯಬಿಲಿಟೀಸ್ ಯಾವುದಿಲ್ಲ, ಟೋಟಲ್ ಕ್ಯಾಪಿಟಲ್ ಬಂದು 1 lakh ಆಗುತ್ತೆ. ಅರ್ಥ ಆಗ್ತಿದೆಯಾ? 1 lakh ಆಗುತ್ತೆ. ಸೊ ಇವಾಗ ಆಲ್ ಈಕ್ವೇಷನ್. ಸೊ ಅಸೆಟ್ಸ್ ಟೋಟಲ್ ಎಷ್ಟಿದೆ? 1 lakh ಇದೆ, ಅರ್ಥ ಆಗ್ತಿದೆಯಾ? ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಎಷ್ಟಿದೆ? 1 lakh ಇದೆ. ಸೊ ಈ ರೀತಿ ಅಕೌಂಟಿಂಗ್ ಈಕ್ವೇಷನ್ಸ್ನ ಮಾಡ್ತಾ ಹೋಗ್ತೇವೆ. ಸೊ ನಿಮಗೆ ಫ್ರಮ್ ನೆಕ್ಸ್ಟ್ ವೀಡಿಯೋಸಿಂದ 6 marks ಆ್ಯಂಡ್ 12 marksಗೆ ಅಕೌಂಟಿಂಗ್ ಈಕ್ವೇಷನ್ಸ್ನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. If you are understanding this video, please do like and subscribe for my channel. And thank you for watching all the best. Thank you.